Hello everyone, welcome to ಸನ್ಮಾರ್ಗ ಕ್ಲಾಸಸ್. ನಕ್ಷೆಗಳ ಪರಿಚಯ ಅಧ್ಯಾಯದ 6ನೇ ಪ್ರಶ್ನೆಯನ್ನ ಗಮನಿಸಿ. ಕೊಟ್ಟಿರುವ ನಕ್ಷೆಯನ್ನ ಗಮನಿಸಿ. 40 ಸೆಕೆಂಡ್ಗಳಲ್ಲಿ ವಸ್ತುವು ಚಲಿಸಿದ ದೂರವು ಆಯ್ಕೆ ಎ 150 ಮೀಟರ್, ಆಯ್ಕೆ ಬಿ 200 ಕಿಲೋಮೀಟರ್, ಆಯ್ಕೆ ಸಿ 250 ಮೀಟರ್, ಆಯ್ಕೆ ಡಿ 200 ಮೀಟರ್. ಸೊ ಕೊಟ್ಟಿರುವಂತಹ ನಕ್ಷೆಯನ್ನ ಗಮನಿಸಿದ್ರೆ ಎಕ್ಸ್ ಆಕ್ಸಿಸ್ ಟೈಮ್ ಅನ್ನ ಸೆಕೆಂಡ್ಗಳಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ವೈ ಆಕ್ಸಿಸ್ ಏನ್ ಮಾಡುತ್ತೆ, ಡಿಸ್ಟೆನ್ಸ್ ಅನ್ನ ಮೀಟರ್ ಗಳಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಈ ಗ್ರಾಫ್ ಅನ್ನ ಗಮನಿಸಿದ್ರೆ ನೋಡಿ 40 ಸೆಕೆಂಡ್. ಸೊ ಆಕ್ಚುಲಿ ಈ ಲೈನ್ ಈ ರೀತಿಯಲ್ಲಿ ಬರುತ್ತೆ. ಓಕೆ, ಸೊ ಹೀಗೆ ಪಾಸ್ ಆಗ್ತಾ ಇದೆ ಅದು ಹೀಗೆ. ಓಕೆ, ಸೊ ಹಾಗಾದ್ರೆ ಈ ಪಾಯಿಂಟ್ ಎಕ್ಸಾಕ್ಟ್ ಈ ಪಾಯಿಂಟ್ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. 40 ಸೆಕೆಂಡ್ ಗಳಲ್ಲಿ ಎಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡುತ್ತೆ? 200. ಓಕೆ, 200 ಮೀಟರ್. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಡಿ ಸರಿಯಾದ ಆಯ್ಕೆ ಆಗುತ್ತೆ. ಆಕ್ಚುಲಿ ಈ ಲೈನ್ ಅನ್ನ ಅಬ್ಸರ್ವ್ ಮಾಡಿದ್ರೆ 225 ಆಗುತ್ತೆ, ಬಟ್ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಯಾವುದೂ ಇಲ್ಲ. ಸೊ ಹಾಗಾಗಿ ಇಲ್ಲಿ ನೋಡಿ ಆಕ್ಚುಲಿ ಲೈನು ಈ 200 ಇಂದ ಪಾಸ್ ಆಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಈ ಪಾಯಿಂಟ್ ಏನಾಯ್ತು ಹೇಳಿ, 200 ಮೀಟರ್. ಸೊ ಹಾಗಾಗಿ 40 ಸೆಕೆಂಡ್ಗಳಲ್ಲಿ ಚಲಿಸಿದ ದೂರ ಏನಾಗುತ್ತೆ ಹೇಳಿ, 200 ಮೀಟರ್ ಆಗತ್ತೆ. ಹಾಗಾದ್ರೆ ಆಯ್ಕೆ ಯಾವ್ದು ಸರಿ ಆಗತ್ತೆ ಹೇಳಿ, ಡಿ ಸರಿಯಾದ ಆಯ್ಕೆ ಆಗತ್ತೆ. ಓಕೆ, ಥ್ಯಾಂಕ್ ಯು.